ಅವಾಗೆಲ್ಲ ನಾವು ಚಿಕ್ಕ ವಯಸ್ಸಿನಾಗ ಈ ಟಿ ವಿ ಎಸ್ ಕಲಿಯೋಕನ ಅದು ಎಸ್ಸಲ್ಲಿ ಬೇಲಿಗೆಲ್ಲ ಬಿಟ್ಬಿಟ್ಟಿದ್ದೀವೋ ಏನೋ ಗೊತ್ತಿಲ್ಲ. ಆದರೆ ನಮಗೆ ಅವಾಗ ಈ ಗಾಡಿ ಕಲಿತ್ರೆ ಯಾವುದೋ ವಿಮಾನದ್ದು ಪೈಲೆಟ್ಟು ಓಡಿಸ್ತಿರೋ ರೇಂಜಿಗೆ ಮನ್ಸಲ್ಲಿ ಬಿಲ್ಡಪ್ ಇರ್ತಿತ್ತು. ಅವಾಗೆಲ್ಲ ಹೆಂಗೆ ಅಂದರೆ ಈ ಧೂಮ್ ಫಿಲಮ್ ನೋಡ್ಕೊಂಡು ಈ ಗಾಡಿ ಓಡಿಸ್ಕೊಂಡು ರೋಡಲ್ಲಿ ಗುಂಡಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ರೆ ಹಂಗೆ ಮನಸ್ಸಲ್ಲಿ ಸಾಂಗು ದುಮ್ಮ ಚಾಲೆ ಅಂತ ಬರ್ತಾ ಇರೋದು. ಹಂಗೆ ಸ್ವಲ್ಪ ದೂರ ಹೋಯ್ತಾ ಇದ್ರೆ ಇನ್ನೇನು ಋತಿಕ್ ರೋಷನ್ನು ಪರಕಾಯ ಪ್ರವೇಶ ಮಾಡಿಬಿಡೋನು ಹಂಗೆ ಒಳಗಾಸಿ ಫುಲ್ಲು. ಆ ಋತಿಕ್ ರೋಷನ್ ಆ ಫಿಲಮ್ನಾಗ ಹೆಂಗೆ ಸ್ಟಂಟ್ ಎಲ್ಲ ಮಾಡ್ತಾನೆ ಹಂಗೆ ನಾವು ಫುಲ್ಲು ರೋಡಲ್ಲೆಲ್ಲ ಸ್ಟಂಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಏನಾದರೂ ಚಿಕ್ಕ ವಯಸ್ಸಲ್ಲಿ ಕೈಯಲ್ಲಿ ಯಾವುದೇ ವಸ್ತು ಏನೇ ಇದ್ದರೂ ಅದರಲ್ಲೇ ಸಂತೋಷ ನೆಮ್ಮದಿ ಇರ್ತಿತ್ತು. ಇವಾಗ ನಾವು ದೊಡ್ಡರಾದ್ಮೇಲೆ ಯಾವುದ್ರಲ್ಲೂ ನೆಮ್ಮದಿ ಇಲ್ಲ, ಯಾವುದ್ರಲ್ಲೂ ಸಂತೋಷ ಇಲ್ಲ. ಏನು ಅಂದರೆ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು. ಚಿಕ್ಕ ವಯಸ್ಸೇ ತುಂಬ ಚೆನ್ನಾಗಿತ್ತು. ಹೇಳ್ತಾರೆ ಎಲ್ಲ ದೇಶ ತಿಳ್ಕೊ, ಹೊಸದೆಲ್ಲ ತಿಳ್ಕೊಂದಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ ಅಂತ. ಆದರೆ ನಿಜ ಏನು ಅರ್ಥ ಆಗಿದ್ದು ಅಂದರೆ ಜೀವನ ಹೆಂಗೆ ಅಂತ ತಿಳ್ಕೊತಾನೆ ಜೀವನದ ನೆಮ್ಮದಿ ಹಾಳು ಮಾಡ್ಕೊತಾ ಹೋಗ್ತೀವಿ. ನಾವು ಎಲ್ಲಿವರೆಗೂ ಏನೇನು ತಿಳ್ಕೊಳಲ್ವೋ ಅಲ್ಲಿವರೆಗೂ ನೆಮ್ಮದಿಯಾಗೇ ಇರ್ತೀವಿ. ಹೊಸ ಜೀವನದ ಬಗ್ಗೆ ಏನೇನು ತಿಳ್ಕೊತಾ ಹೋಗ್ತೀವೋ ಆವಾಗ ನಮ್ಮ ನೆಮ್ಮದಿ ಸಂತೋಷ ಎಲ್ಲ ಹಾಳಾಗ್ತಾನೆ ಇರುತ್ತೆ.